ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಧರ್ಮಸ್ಥಳ SIT ತನಿಖೆ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ತಿಕ್ಕಾಟ ತಾರಕಕ್ಕೇರಿದೆ. ನಿನ್ನೆ ಬಿಜೆಪಿ ಧರ್ಮಸ್ಥಳ ಚಲೋಗೆ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಬಿಜೆಪಿ ಅವರಿಗೆ ಹಣ ಎಲ್ಲಿಂದ ಬಂದಿದೆ ಅಂತ ಸಿಎಂ ಹೇಳಿರೋ ಮಾತಿಗೆ ಕೇಸರಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಧರ್ಮಸ್ಥಳ ಚಲೋ ಕದನ. ಇವರಿಗೆ ದುಡ್ಡು ಬಂದಿದೆ ಬಿಜೆಪಿ ಅವರಿಗೆ. ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ಗೆ ಎಲ್ಲಿಂದ ಹಣ ಬರ್ತದೆ? ಧರ್ಮ ಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ ಎಂದ ಸಿದ್ದರಾಮಯ್ಯ. ಧರ್ಮ ಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತು ಹಾಕಿರೋ ಆರೋಪ ಪ್ರಕರಣ ಸಂಬಂಧ ಬಿಜೆಪಿ ಕಾಂಗ್ರೆಸ್ ನಡುವೆ ಧರ್ಮ ಯುದ್ಧವೇ ನಡೀತಿದೆ. ಬಿಜೆಪಿ ಧರ್ಮಸ್ಥಳ ಚಲೋ ಬಗ್ಗೆ ತೀವ್ರ ಟೀಕೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಅವರದ್ದು ಧರ್ಮಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ ಅಂತ ಕಿಡಿಕಾರಿದ್ರು. ರಾಜಕೀಯಕ್ಕಾಗಿ ಬಿಜೆಪಿಯವರು ಇದೆಲ್ಲ ಮಾಡುತ್ತಿದ್ದಾರೆ, ಅಲ್ಲದೆ ಹೊರ ರಾಜ್ಯ ಹೊರ ದೇಶದಿಂದ ಬಿಜೆಪಿಗೆ ದುಡ್ಡು ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಅವರಿಗೆ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಬಂದಿದೆ ಈ ಪ್ರಕರಣಕ್ಕೆ, ಹಂಗಾಗಿ ಎನ್ಐಎ ಆಗಬೇಕು. ಇವ್ರಿಗೆ ದುಡ್ಡು ಬಂದಿದೆ ಬಿಜೆಪಿ ಅವರಿಗೆ. ಬಿಜೆಪಿ ಅವ್ರಿಗೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು? ಇವ್ರಿಗೆ ಯಾರು ಕೊಡೋರು ಇವ್ರಿಗೆ? ರಾಜಕೀಯವಾಗಿ ಎಲ್ಲ ವಿಚಾರಗಳನ್ನು ರಾಜಕೀಯವಾಗಿ ಬಳಸಕ್ ಹೋಗ್ಬಾರ್ದು. ಇದು ಧರ್ಮಯಾತ್ರೆ ಅಲ್ಲ, ರಾಜಕೀಯ ಯಾತ್ರೆ. ಬಿಗಿನಿಂಗ್ ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ, ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ. ಆಮೇಲೆ ಡೆಡ್ ಬಾಡಿ ಸಿಕ್ಕದೆ ಹೋದ್ಮೇಲೆ ಶುರು ಮಾಡಿದ್ರು. CBI ಯಾರ ಅಧೀನದಲ್ಲಿ ಇರೋದಯ್ಯ? ಇವರು ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು, ತನಿಖೆ ಏಜೆನ್ಸಿ. ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ, ಹೋಗೋದು ಬಿಡೋದು ಸೌಜನ್ಯಕ್ಕೆ ಸೇರೋದು, ಫ್ಯಾಮಿಲಿಗೆ ಸೇರಿದ್ದು. ಇವರು ಯಾರ ಪರ ಇದ್ದಾರೆ? ಜೈಕಾರ ಹಾಕ್ತಾರೆ, ಇನ್ನೊಂದ್ ಕಡೆ ಸೌಜನ್ಯ ಎತ್ಕಿಡ್ತಾರೆ. ಇವ್ರು ಯಾರ ಪರ ಇದ್ದಾರೆ? ಬಿಜೆಪಿಯವರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಗೆ MLC CT ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ಚೆನ್ನೈನಿಂದ ದುಡ್ಡು ಬಂದಿದೆ, ವಿದೇಶದಿಂದ ಬಂದಿದೆ. ಕಾಂಗ್ರೆಸ್ MP ಒಬ್ರು ಇದು ಡೈರೆಕ್ಟ್ ಮಾಡಿದ್ರು ಅಂದ್ರು. ಇನ್ನು ಈ ಬಗ್ಗೆ ಪ್ರಶ್ನೆ ಮಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಕಾಂಗ್ರೆಸ್ ಪಕ್ಷಕ್ಕೆ ಹಣ ಎಲ್ಲಿಂದ ಬರುತ್ತೆ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. ಚೆನ್ನೈಯಿಂದ ದುಡ್ಡು ಬಂದಿದೆ, ವಿದೇಶದಿಂದ ದುಡ್ಡು ಬಂದಿದೆ. ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸತ್ ಸದಸ್ಯ ಇದನ್ನು ಡೈರೆಕ್ಟ್ ಮಾಡಿದ್ದಾನೆ, ಡೈಲಿ ಅವನ ಮನೇಲಿ ಕೂತ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ ಸುದ್ದಿ. ಈ ಸುದ್ದಿ ಸತ್ಯವಾಗಿದ್ದರೆ ಆ ಸತ್ಯವನ್ನು ನಿಮ್ಮ SIT ಬಯಲಿಗೆಳೀತಾ? ಒಂದು ರಾಜಕೀಯ ಪಕ್ಷಕ್ಕೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ಗೆ ಎಲ್ಲಿಂದ ಹಣ ಬರ್ತದೆ? ಕಾಂಗ್ರೆಸ್ ಏನು ಹೋಗಿ ಹೊಲದಲ್ಲಿ ದುಡಿತದ? ಹಾಗೇನೆ ಬಿಜೆಪಿ ಕೂಡ ಕಾರ್ಯಕರ್ತರು ಕೊಡ್ತಕ್ಕಂಥ ಸದಸ್ಯತ್ವದ ಹಣ ಇರ್ಬೋದು, ದೇಣಿಗೆ ಹಣ ಇರ್ಬೋದು, ಅಂಥದ್ರಲ್ಲಿ ಎಲ್ಲ ಪಕ್ಷಗಳು ನಡೀತಕ್ಕಂಥದ್ದು. ಇದನ್ನ ಈ ರೀತಿ ಮುಖ್ಯಮಂತ್ರಿಗಳಾದವರು ಈ ರೀತಿ ಮಾತಾಡಿದರೆ ಇದು ಒಂದು ಖೇದಕರ ಸಂಗತಿ. NIA ತನಿಖೆಗೆ ಕೊಡುವುದಿಲ್ಲ, ಪರಮೇಶ್ವರ್ ಪುನರುಚ್ಚಾರ. ಧರ್ಮಸ್ಥಳ ವಿಚಾರವಾಗಿ ಬಂದಿರೋ ಆರೋಪ ಪ್ರಕರಣವನ್ನ NIAಗೆ ವಹಿಸುವಂತೆ ಬಿಜೆಪಿ ಆಗ್ರಹಿಸುತ್ತಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಪರಮೇಶ್ವರ್, ಧರ್ಮಸ್ಥಳದ ತನಿಖೆಯನ್ನ NIAಗೆ ಕೊಡುವುದಿಲ್ಲ ಅಂತ ಮತ್ತೆ ಹೇಳಿದ್ದಾರೆ. NIA ತನಿಖೆಗೆ ಯಾಕೆ ಹೆದರಬೇಕು ಅಂತ ಮಾಜಿ ಸಚಿವ CC ಪಾಟೀಲ್ ಪ್ರಶ್ನಿಸಿದ್ದಾರೆ. ಈಗಾಗಲೇ ಅನೇಕ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, NIA ಕೊಡತಕ್ಕಂಥ ಅಗತ್ಯ ಇಲ್ಲ. SITಯನ್ನು ಮಾಡಿದ್ದೇವೆ, SIT ಕೆಲಸ ಮಾಡ್ತಾ ಇದೆ. ಹಾಗಾಗಿ SIT ಕೆಲಸ ಮಾಡುವಾಗ ಇನ್ನೊಂದು ಏಜೆನ್ಸಿ ಕೊಡೋ ಅಗತ್ಯ ಇಲ್ಲ. ಇದನ್ನು ನಾನು ಹೇಳಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದರಿಂದ ಅವರ ಬೇಡಿಕೆ, ಅವರು ದಿನನಿತ್ಯ ಇದನ್ನು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಡಿಮ್ಯಾಂಡ್ ಮಾಡ್ತಾರೆ. ನಾವು NIA ಕೊಡೋ ಅಗತ್ಯ ಇಲ್ಲ. NIA ತನಿಖೆಗೆ ಯಾಕೆ ಹೆದರ್ಬೇಕು ಮುಖ್ಯಮಂತ್ರಿಗಳು? ರಾಮಲಿಂಗಾರೆಡ್ಡಿ ಅವರು ಯಾಕೆ ಹೆದರ್ಬೇಕು? ಕೊಡಲಿ NIA ತನಿಖೆಗೆ, ಸತ್ಯ ಹೊರಗೆ ಬರುತ್ತೆ. NIA ಇಟ್ ಇಸ್ ನಾಟ್ NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಅಥಾರಿಟಿ ಇಸ್ ನಾಟ್ ಎ BJP. ಇಟ್ ಇಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ. ಧರ್ಮಸ್ಥಳ ಕೇಸ್ ಸಂಬಂಧ SIT ರಚನೆ ಬಗ್ಗೆ ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಸದನದಲ್ಲಿ ಯಾರ ವಿರುದ್ಧ ಮಾತಾಡಿದ್ರು? ಯಾರು? ನಿಮ್ಮ ಮಹೇಶ್ ಅಂತಲ್ಲ, ತಿಮ್ಮಾರೋಡಿ. ಯಾವ ಈ ವ್ಯಕ್ತಿ
RSSನ ವ್ಯಕ್ತಿ. RSS ಯಾರ ಗುರುಗಳು? BJPಯವ್ರ ಗುರುಗಳು. RSS, VHP, ಬಜರಂಗ ದಳದಲ್ಲಿ ಇವರೆಲ್ಲರೂ ಆ ಗರಡಿನಲ್ಲಿ ಬೆಳೆದಂಥವ್ರು. ಗಿರೀಶ್ ಮಟ್ಟನ್ ಅವರು ಯಾರು? BJP ಯುವ ಮೋರ್ಚಾ ಅಧ್ಯಕ್ಷ. BJPಯ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ. ಧರ್ಮಸ್ಥಳಕ್ಕೆ ಹೋಗ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ಯಾವಾಗ ಸಿಕ್ಕಿಲ್ಲ, ಇನ್ನೂ ಅದು ಇನ್ವೆಸ್ಟಿಗೇಷನ್ನೇ ಮುಗ್ದಿಲ್ಲ. ಈ BJP ಅನ್ನೋಂಥ ದಡ್ಡರು ಇನ್ಯಾವನೂ ಇಲ್ಲ ತಿಳ್ಕೊಳ್ಳಿ. ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಹೋಮ್ ಮಿನಿಸ್ಟ್ರು ವಿಧಾನಸೌಧದಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ಇವ್ರಿಗೇನು ಶವ ಸಿಗಲಿಲ್ಲ ಅಂತ ಹಾಗೆ ಹೊಡೆದೇ ಬಿಟ್ರು ಪಲ್ಟಿನ. ಇವತ್ತೇನಾದರೂ ಕೂಡ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಿಗೆ ಇವತ್ತು ನಿರಾಳವಾದಂಥ ಒಂದು ವಾತಾವರಣ ಏನಾದರೂ ಸೃಷ್ಟಿಯಾಗಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸೃಷ್ಟಿಯಾಗಿರ್ತಕ್ಕಂಥ. ಇವರೆಲ್ಲ ನಾಟಕ ಆಡೋಕ್ಕೆ ಹೋಗಿರೋರು, ಇವರೆಲ್ಲ ಡ್ರಾಮಾ ಮಾಸ್ಟರ್ಗಳು, ಎಲ್ಲ ಡ್ರಾಮಾ ಕಂಪನಿ BJPಯವರು ಮತ್ತು JDS. ಈಗ ನಿರಾಳ ಆಗೈತಾ ಇಲ್ವಪ್ಪ? ಯಾಕಾಯಿತು? SIT ತನಿಖೆಯಿಂದ ಆಯಿತು. ಯಾವ ಸಾಧನೆ ಮಾಡಲು ಇವರು ಹೋಗಿದ್ರು? ಪೊಳ್ಳು ಧರ್ಮ ಅಭಿಮಾನ ಎಂದು ಯತ್ನಾಳ್ ಕಿಡಿ. ನಿನ್ನೆ ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ದ ಧರ್ಮಸ್ಥಳ ಚಲೋಗೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರೋ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಯಾವ ಸಾಧನೆ ಮಾಡಲು ಇವರು ಹೋಗಿದ್ರು? ವೇದಿಕೆ ಮೇಲೆ ನಾಯಕರಿಗೆ ಭಾಷಣ ಮಾಡಲು ಅವಕಾಶ ಕೊಟ್ಟಿಲ್ಲ ಎಂದು ಕಿಡಿಕಾರಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ CT ರವಿ, ಕೆಲ ಬದಲಾವಣೆ ಆಗಿದ್ರಿಂದ ಭಾಷಣಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದಿದ್ದಾರೆ. ಮಂಜುನಾಥ ತಂತಾನೆ ಅವನು ತನ್ನ ಶಕ್ತಿಯನ್ನು ತೋರಿಸ್ಬಿಟ್ಟಾನೆ. ಈ ವಿಜೇಂದ್ರ ಹೋಗೋದ್ರಿಂದ ಏನಾಗುತ್ತದೆ? ಕರಾವಳಿ ಭಾಗದ ಶಾಸಕರಿಗೆ ಭಾಷಣ ಕೊಡೋದಿಲ್ಲ, ಕರಾವಳಿ ಜನರಿಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ. ಒಳ್ಳೆ ಹಿಂದೂ ಪರವಾಗಿ ಗಟ್ಟಿಯಾಗಿ ಮಾತಾಡೋಂಥವ್ರು ಸ್ಟೇಜ್ ಮ್ಯಾಗ ಒಬ್ಬರೂ ಇಲ್ಲ. ಎಲ್ಲ ಪೋಕಳ ಯಾವೆಲ್ಲ ರಾತ್ರಿ DK ಶಿವಕುಮಾರ್ ಮನ್ಯಾಗ ಊಟ ಮಾಡಿ, ಸಿದ್ದರಾಮಯ್ಯ ಮನ್ಯಾಗ ಮುಂಜಾನೆ 6ಕ್ಕೆ ಹೋಗಿ ನಾಷ್ಟ ಮಾಡಿ ಬರುವಂಥ BJP ನಾಯಕರು ನಡೆದಂಥದ್ದು. ಇದಕ್ಕೆ 7-8 ಸಾವಿರ ಮಂದಿ ಕೊಡಲ್ಲ, ಮಂದಿ ಇಲ್ಲ, ಬರೋ 7-8 ಸಾವಿರ. ಎಲ್ಲರೂ ಭಾಷಣ ಮಾಡೋದಿತ್ತು. ಮಳೆ ಬಂದು ಕಾರಣಕ್ಕೆ ನಡುವೆ ಸ್ವಲ್ಪ ಉಲ್ಟಾಯಿತು. ಯಾರು ಮೊದಲು ಭಾಷಣ ಮಾಡಬೇಕಿತ್ತು ಅವ್ರನ್ನ ಕಡೆಗೆ ಭಾಷಣ ಮಾಡೋದಕ್ಕೆ ಅಂತ ಹೇಳಿದ್ರು. ಕೊನೆಗೆ ಓವರಾಲ್ ಸಭೆ ಹಿನ್ನೆಲೆಯಲ್ಲಿ ಅದನ್ನ ಮೊಟಕುಗೊಳಿಸಿದರು. ನನ್ನದು ಕೂಡ ಆರಂಭದಲ್ಲಿ ಬೇಡ ಅಂತ ತೀರ್ಮಾನ ಆಗಿತ್ತು. ಕೊನೆಗೆ ಸದಾನಂದ ಗೌಡರು ಅವ್ರ ಹೆಸರು ಕರೆದ್ರು, ಅವ್ರು ಬಂದಿರಲಿಲ್ಲ, ನನಗೆ ಮಾತಾಡಿ ಅಂತ ಹೇಳಿದರು. ಈಗ ಕೆಲವೊಮ್ಮೆ ಆಯಾ ಸಾಂದರ್ಭಿಕವಾದ ನಿರ್ಣಯ ತಗೊಳ್ತಾರೆ, ನಾನು ಅದನ್ನು ಇಲ್ಲಿ ಕಮೆಂಟ್ಸ್ ಮಾಡೋಕ್ಕೆ ಹೋಗಲ್ಲ. ನಿನ್ನೆ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಮಾಡಿದ್ರೆ, ಇಂದು ಮಾಜಿ DCM KS ಈಶ್ವರಪ್ಪ ಪ್ರತ್ಯೇಕವಾಗಿ ಯಾತ್ರೆ ಕೈಗೊಂಡಿದ್ದಾರೆ. ಶಿವಮೊಗ್ಗದಿಂದ 250 ಕಾರುಗಳಲ್ಲಿ 100 ಬೆಂಬಲಿಗರ ಜೊತೆಗೆ ಧರ್ಮಸ್ಥಳಕ್ಕೆ ತೆರಳಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. MDHನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH